ಗಣಪತಿ ಬಪ್ಪ ನೋಡ್ಕೊಂಡು ಗಣಪತಿ ಬಪ್ಪ ವಕ್ರತುಂಡನ ಕಾಣಿಕೆ ಹಾಕ್ರಿ. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೀ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ ಅಂದ್ರೆ ವೈಷ್ಣವಿ ಹುಲ್ಗೂರ್ ಚಾನಲಿಗೆ ವೆಲ್ಕಮ್ ಮಾಡ್ತೀನಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತೀನಿ. ನನಗೆ ಕೇಳಿದ್ರೆ ನಾನು ಆರಾಮದೀನಿ. ಇವತ್ತೇನಪ್ಪ ವಿಶೇಷ ಅಂತಂದ್ರೆ ಇವತ್ತೆಲ್ಲರ ಮನೆಗೂ ವಿಶೇಷನ ಅನ್ಕೊಂತೀನಿ. ಯಾಕಂದ್ರೆ ಇವತ್ತು ಗಣೇಶ ಚತುರ್ಥಿ. ನಾವು ಎಷ್ಟು ವರ್ಷ ಗಣಪನ ನಮ್ಮ ಮನೆಯೊಳಗೆ ಇಟ್ಟಿರಲಿಲ್ಲ, ಬಟ್ ಈಗ ಹೊಸ ಮನೆ ಆಗೈತಿ ಅಂಥೇಳಿ ನಾವು ಫಾರ್ ದ ವೆರಿ ಫಸ್ಟ್ ಟೈಮ್ ನಾವು ನಮ್ಮ ಮನೆಗೆ ಗಣಪ ತರತ್ತೀವಿ. ಸೊ ಹಾಗಾಗಿ ನಾವೆಲ್ಲರೂ ಭಾಳ ಖುಷಿ ಆಗದ್ದೀವಿ. ಫೈನಲಿ ನಮ್ಮ ಮನೆಗೂ ಗಣಪ ಬರತ್ತಾನ ಅಂತ ಹೇಳಿ. ಪೂಜೆದ ಟೈಮಿಂಗ್ ಏನು 11 to 1:40 ಒಳಗೆ ಆಗ್ಬೇಕಂತ. ಹಾಗಾಗಿ ನಾವೆಲ್ಲರೂ ನಾಷ್ಟ ಮಾಡಿ ರೆಡಿ ಆಗೇವಿ. ಈಗ ಗಣಪ ತರಕ್ಕೆ ಹೋಗಬೇಕು. ನಾವು ಗಣಪ ತರು ಮಟ ನೀವು ನಮ್ಮ ವಿಡಿಯೋನ ಎಂಡ್ ಮಟ ನೋಡ್ಕೊತೀರಿ. ಈ ರಂಗೋಲಿನ ನಮ್ಮ ವಸಂತ ಮಾಮಿ ಹಾಕ್ಯಾರಿ. ಇಂಥದ್ರಾಗೆಲ್ಲ ಅವ್ರಿಗೆ ಹುರುಪು ಜಾಸ್ತಿ, ಸೊ ಅವ್ರಿಗೆ ಹೇಳಿದ್ವಿ. ಎಷ್ಟು ಚಂದ ಹಾಕ್ಯಾರ ನೋಡ್ರಿ. ಇಲ್ಲಿ ಗಣಪತಿ ಬುಕ್ಕಿಂಗ್ ಭಾಳ ಜನ ಮಾಡ್ಯಾರ್ರಿ. ಸ್ವಲ್ಪ ರಶ್ ಇತ್ತು, ಹಾಗಾಗಿ ನಮ್ಮ ಗಣಪತಿ ಬರೋ ಮಟ್ಟ ನಾವು ಸ್ವಲ್ಪ ವೇಟ್ ಮಾಡತ್ತಿದ್ವಿ. ಆಮೇಲೆ ಸ್ವಲ್ಪ ವೇಟ್ ಮಾಡಿದ್ವಿ 5 ನಿಮಿಷ. ಆಮೇಲೆ ಹೇಳ್ತಾರೆ ಇಲ್ರಿ ಅಲ್ಲಿ ಬಾಜುಕ್ ಅಂಗಡಿ ಇನ್ನೊಂದು ಐತಿ, ಅಲ್ಲಿ ಹೋಗಿ ಕಲೆಕ್ಟ್ ಮಾಡಿರಿ, ಅಲ್ಲಿಟ್ಟೇವಿ ನಿಮ್ಮ ಗಣಪ ಅಲ್ಲೈತಿ ಅಂದ್ರೆ. ಸೊ ನಾವು ಇಲ್ಲಿ ಬಂದ್ವಿ. ಇಲ್ಲಿ ಗಣಪತಿ ಒಂದಕ್ಕಿಂತ ಒಂದು ಮಸ್ತ್ ಇದ್ದು ರೀ. ಯಾವುದು ತೊಗೋಬೇಕು ಯಾವುದಿಲ್ಲ ಅಂತೇಳಿ ನಾವು ಭಾಳ ಕನ್ಫ್ಯೂಸ್ಡ್ ಇದ್ವಿ. ಹಾಗಾಗಿ ಫೈನಲಿ ನಾವು ಇದನ್ನು ಚೂಸ್ ಮಾಡಿದ್ವಿ. ಇದು ಮಸ್ತ್ ಐತಿ, ಫಸ್ಟ್ ಟೈಮ್ ಇಡತ್ತೀವಲ್ಲ, ಸೊ ಸ್ವಲ್ಪ ಸಣ್ಣದಿಡೋಣ ಅಂತಂತ ಹೇಳಿ ನಾವು ಡಿಸೈಡ್ ಮಾಡಿ ಈ ಗಣಪನ ಬುಕ್ ಮಾಡಿ ಹೋಗಿದ್ವಿ. ಮೊದಲು ಬಂದವರು ಚೀಟಿ ಕೊಟ್ಟಿರ್ತಾರೆ, ಆಮೇಲೆ ಬಂದವರು ಕೊಡ್ತಾರೆ. ಗಣಪತಿ ಬಪ್ಪ ಗಣಪತಿ ಬಪ್ಪ. ಗಣಪತಿ ನಮ್ಮ ತಮ್ಮ ಹಿಡ್ಕೋಬೇಕಂದ್ರೆ ಅವನಿಗೆ ಬರ್ತೈತ್ರಿ ಡ್ರೈವ್ ಮಾಡಕ್ಕೆ, ಅವನಿಗಷ್ಟ. ಹಾಗಾಗಿ ನಮ್ಮ ಮಾಮ ಕಡೆ ಗಣಪತಿ ಕೊಟ್ಟು ಡ್ರೈವ್ ಮಾಡ್ತಾನಂತ. ಮನೆ ಕಡೆ ಹೋದ್ಮೇಲೆ ತಾನು ತಗೋತಾನಂತ. ಹಾಗಾಗಿ ಅಲ್ಲಿ ತನ ನಮ್ಮ ಮಾಮ ಅಮಿತ್ ಮಾಮ ಗಣಪತಿನ ಹಿಡ್ಕೊಂಡಿದ್ರು. ಗಣಪತಿನ ಮನೆ ಒಳಗೆ ಕರ್ಕೊಳ್ಳೋಕ್ಕಿಂತ ಮುಂಚೆ ಗಣಪತಿ ಯಾರು ಹಿಡ್ಕೊಂಡಿರ್ತಾರಲ್ಲ ಅವ್ರದ್ದು ಕಾಲು ತೊಳೆಯೋದಾಯಿತು, ಆಮೇಲೆ ದೀಪ ಹಚ್ಚಿ ಬೆಳಗೋದಾಯಿತು. ಇದೆಲ್ಲ ಏನು ಮಾಡೋದಿರ್ತೈತಲ್ಲ ಪದ್ಧತಿ, ಅದು ನಮ್ಮ ಮಮ್ಮಿ ಮತ್ತು ನಮ್ಮ ಮಾಮಿ ಕೂಡಿ ಮಾಡತ್ತಿದ್ರು. ಗಣಪತಿ ಬಪ್ಪ ಗಣಪತಿ ಬಪ್ಪ ಪುಂಡಿ ಪಲ್ಲೆ ಸೋರೆ. ಹಸಿರದಲ್ಲಿ ಚಂದಗಪ್ಪ ಹಿಂದೆ ಬೇಕಾಗಂಗಿಲ್ಲ. ಹಾ ನಮಸ್ಕಾರ ಮಾಡ್ದ ಇಲ್ಲಿಂದ ರೆಡಿಯಪ್ಪಿ ಪಟ್ನಾ ರೆಡಿಯಾಗ ಪಪ್ಪ. ಆತ ಹೋಗಿ ಟೈಮ್ ಐತೆ ಕಡಿ 9
ಬತ್ತಿ ಇಲ್ಲೇ ಐತಿ ಬರ್ರಿ ಒಳ ಇವ ಸ್ವೀಟ್ಸ್ ನಮ್ಮ ಮಾಮ ಮತ್ತು ನಮ್ಮ ಮಾಮಿ ಬೆಂಗಳೂರದಿಂದ ತಂದಿದ್ರ ಗಣಪತಿ ಮುಂದೆ ಇಡಕ್ಕೆ ಪ್ರಸಾದಿಗಂತ ಹೇಳಿ ಅದನ್ನು ಇಲ್ಲೇ ನಾವು ಸ್ವಲ್ಪ ಅರೇಂಜ್ ಮಾಡತ್ತಿದ್ವಿ. ಆಮೇಲೆ ಇದೇನು ಚುರುಮುರಿ ಮತ್ತು ಸ್ವೀಟ್ಸ್ ಇಡತ್ತಾರಲ್ಲ ನಮ್ಮ ಮಾಮಿ, ಇದು ಪಂಚಪಳಾರ, ಇದು ದೇವ್ರದ ಎಡಿ. A few moments later. ಗಣಪತಿಗೊಂದಿಸುವೆ ತಲೆ ಬಾಗುತ್ತ ಅರ್ಪಿಸುವೆ ತನು ಮನವ ಧನುಮತಿಯ ಎಲ್ಲವರ್ಪಿಸುವೆ ನೈವೇದ್ಯ ಮಾಡಿ ಕೀರ್ತನೆಯ ಹಾಡಿ ಆರತಿಯ ಹಾಡ ಹಾಡಿ ಎಲ್ಲವರ್ಪಿಸುವೆ ಹೇ ವಕ್ರತುಂಡ ನೀವಾಕದೂತ ಹೇ ವಿಘ್ನನಾಶಗಣಕ. ಫಸ್ಟ್ ಟೈಮ್ ಗಣಪತಿ ಡೆಕೋರೇಷನ್ ಮಾಡೇವಿ, ಗೊತ್ತಿಲ್ಲ ಹೆಂಗಾಗೈತಿ, ಬಟ್ ನಮ್ಮ 100% ಕೊಟ್ಟೇವಿ. ಬರೀ ತೋರಿಸ್ತೇನೆ ಹೆಂಗಾಗೈತಿ ಅಂಥೇಳಿ. A few moments later. ಏನ ಹೇ ಗಣಪತಿ ಹಬ್ಬಕ್ಕೆ ಬ್ಯಾಂಗಲ್ ಬಂಗಾರಿ ಅಂತ. One eternity later. ಪೂಜಾ ಮತ್ತು ಟೆರೆಸ್ ಮೇಲೆ ಫೋಟೋ ಶೂಟೋದು ಆದಮೇಲೆ ಈಗ ನಾವು ಊಟ ಮಾಡತ್ತೀವಿ. ಅಡುಗೆ ಏನೇನು ಮಾಡ್ಯಾರ ಅಂತ ಹೇಳಿ ನೀವು ನೋಡ್ಬೋದಾ. ಮಮ್ಮಿ ಕೇಳ್ತಿರ್ತಾರ One hour later. ನಿಮಗಂತೂ ಎಲ್ಲರಿಗೂ ಗೊತ್ತೇ ಐತಿ, ಎಸ್ಪೆಷಲಿ ಹಬ್ಬದ ಊಟ ಆದಮೇಲೆ ಎಲ್ಲಿ ಅಡಿಕೆ ಪುಡಿ, ಆಮೇಲೆ ಬಡೆ ಸೊಪ್ಪು, ಸುಣ್ಣ ಇದೆಲ್ಲ ಇದ್ದಿದ್ದು. ಹಾಗಾಗಿ ನಮ್ಮ ಮಮ್ಮಿ ನನಗಿಲ್ಲಿ ರೆಡಿ ಮಾಡಿ ಕೊಡಕತ್ತಿದ್ರು. ಮಳೆ ನೋಡ್ರಿ ಕರೆಕ್ಟ್ ಟೈಮಿಗೆ ಬರತೈತಿ, ಎಲ್ಲ ಮುಗಿದ ಮೇಲೆ ಬರತೈತಿ. ಈಗ ಸ್ವಲ್ಪ ತಂಪಾಗೈತಿ, ನಾವು ರೆಸ್ಟ್ ಮಾಡ್ತೀವಿ ಅಂತ. ಅಲ್ಲಿ ಮಟ್ಟ ನೀವು ನಿನ್ನೆ ರಾತ್ರಿ ಡೆಕೋರೇಷನ್ ಮಾಡೋದ್ರ ಬಗ್ಗೆ ಸ್ವಲ್ಪ ಕ್ಲಿಪ್ಸ್ ಅದಾವ, ಅದನ್ನು ನೋಡ್ಕೊಂಡು ಬಂದುಬಿಡ್ರಿ. ನಮ್ಮ ವಸಂತ ಮಾಮಿ ಮತ್ತು ಅಮಿತ್ ಮಾಮ ಬೆಂಗಳೂರದಿಂದ ಈಗ ಜಸ್ಟ್ ಬಂದಾರ. ನಮ್ಮ ಮಾಮಿ ಫ್ರೆಶ್ ಆಗೋ ಪುರ್ಸೋತಿಲ್ದ ನಮಗೆ ಡೆಕೋರೇಷನಿಗೆಲ್ಲ ಹೆಲ್ಪ್ ಮಾಡತ್ತಾರ. ಗೋಪಾಳ ಕಾಣ್ತೈತ್ರಿ ಹೂ ಕರ್ತಲ್ಲ ಮುಂದ ಸೆಂಟ್ರಲ್ ಸಾಕು. ನಮ್ಮ ಮಮ್ಮಿದ 0 ಎಫರ್ಟ್ಸ್ ರೀ ಡೆಕೋರೇಷನ್ದಾಗ. ಇದು ಸ್ವಲ್ಪ ಟೈಮ್ ತಗೊಳತೈತ್ರಿ ಮಾಡಾಕ. ಟ್ರೈನ್ ಹತ್ತೇವೆ ನಮ್ಮ
ಸೀಟ್ ಕಡೆ ನಿಂದಕ್ಕೆ ಒಂದು ಅಜ್ಜಿ ಬರಾಕೈತಿ ಹಂಗೆ ಬ್ಯಾಗ್ ಅಜ್ಜಿನ ಬೇಯಿಸ್ತದೆ ಹಟೋ 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 ಅಂತ ಹೇಳಿ ಅಲ್ಲಿಂದ ಒಂದು ಕುಂತ ದೊಡ್ಡ ಜಾಗದು ಅಂತಂತ ದೊಡ್ಡಕ್ಕೆ ಬುರದು ಅಂತಂತ ನಮ್ಮ ತಮ್ಮ ಫಾರ್ಮ್ ಶೀಟ್ ರೌಂಡ್ ಶೇಪ್ನಾಗ ಕಟ್ ಮಾಡಂದಿದ್ದ ನಾ ಓವೆಲ್ ಶೇಪ್ ಮಾಡಿ ಕುಂತೇನಿ. ಗೊತ್ತಾಗತ್ತಿಲ್ಲ ಈಗ ಏನು ಮಾಡೋದು, ಹಾಗಾಗಿ ಸುಮ್ಮ ಕುಂತೇನಿ. ನೋಡೋಣ ಇದನ್ನು ಹೆಂಗೆ ಕವರ್ ಮಾಡ್ಬೋದು ಅಂಥೇಳಿ ನೋಡೋಣ. ಆತ ಪಪ್ಪ ಅಳಗ್ಯಾಡಕತ್ರ ಕಿತ್ಕೊಂಡ ಬರ್ತೈತದ ಬಿಡು. ಏನ್ ಕುರಿಲಿ ಆ ರೌಂಡ ಹಂಗ್ ಮಾಡಿ ನೀ ಕುರದ್ ಏನ್ ಮಾಡ್ಲಿ ಇದು ಸರ್ಕಲ್ ಎಗ್ ಶೇಪ್ ಮಾಡೇನಲ್ಲಿ. ಒಂದು 4 ಲೈನ್ ಕುರಿ ಅಲ್ಲ ಪಪ್ಪ ಮತ್ತೆ ಏನ್ರ ಗಡಬಡ ಆತಂದ್ರ ಮತ್ ನನಗ ಬೈತಾನವ. ನಮ್ಮ ತಮ್ಮ ಫೋಮ್ ಶೀಟ್ ಮೇಲೆ ಡಿಸೈನ್ ತೆಗಿಯಕತ್ತಾನ. ನಮ್ಮ ಮಾಮ ಟಿ ವಿ ನೋಡತ್ತಾರ. ನಮ್ಮ ವಸಂತ ಮಾಮಿ ಮತ್ತು ನಮ್ಮ ಪಪ್ಪ ಡೆಕೋರೇಷನ್ ಮಾಡತ್ತಾರ ಇಲ್ಲೇ. ಈಗ ನಮ್ಮ ಮಮ್ಮಿ ಅವ್ರು ಏನು ಮಾಡತ್ತಾರ ಅಂಥೇಳಿ ನೋಡೋಣಂತ ಬರ್ರಿ. ಏನ್ ಮಾಡಿ ಅಡಿಗೆ? ನಾನ ನೀನ ಸೌತೆಕಾಯಿ ಪಲ್ಯ ನೋಡಿ. ಏನ್ ನೋಡಿ ಸೌತೆಕಾಯಿ ಪಲ್ಯ ಹೆಂಗ ತೋರಿಸ್ತೀನಿ. ಹಾ ರೊಟ್ಟಿ ಎಲ್ಲ ರೊಟ್ಟಿ ಮಾಡಿಸ್ಬಿಟ್ಟ ನೋಡಿ. ಸಬ್ಬಸ್ಗಿ ಪಲ್ಯ ಎಲ್ಲೈತಿ? ಹಾ ಪಲ್ಯ ಇದು ರೈಸ್. ಅದೇನು ಮಜ್ಜಿಗೆ ಸಾರು ಮಾಡಾಕ್ತೀನಿ. ಅಲ್ಲ ಅಲ್ಲ ಇದೇನು ತೋರಿಸಿದ್ದಿಲ್ಲ ಅದರಲ್ಲಿ. ಇದಿದು ಇದೇನಿಲ್ಲ. ಇವತ್ತು ಇನ್ನೊಂದು ಏನು ತೋರಿಸಿದೇವ? ಸೌತೆಕಾಯಿ ಪಲ್ಯ. ಅದು ಸೌತೆಕಾಯಿ ಪಲ್ಯ ಇದೆ. ರೈಸ್ ಆಮೇಲೆ ಇದು ರೊಟ್ಟಿ ಮಾಡಾಕತ್ತೀನಿ. ಅನ್ನ ಮತ್ತೆ ಇದೇನು? ಅದಿದು ಚಪಾತಿ ಹಿಟ್ಟು. ಅದ ಮುಂಜಾನೆ ಗುದ್ಗುಂಡ್ ಹುಗ್ಗಿಗೆ ಮಾಡಿದ್ದ ಒಂದು ಸ್ವಲ್ಪ ಇದೈತೆ. ಚಪಾತಿ ಮಾಡ್ಬೇಕನ್ನದು. ಈಗ ಮತ್ತೆ ಅನ್ನಕ್ಕೆ ಸಾಂಬಾರು ಮಜ್ಜಿಗೆ ಸಾರು ಎಲ್ಲಿ ಮಾಡತ್ತಿ? ಮಾಡಾಕ್ತೀನಿ. ನಮ್ಮ ತಮ್ಮಗೇನೋ ಸ್ವಲ್ಪ ಕ್ಯಾಂಡಲ್ ಬೇಕಾಗೈತಿ ಅಂತ ನಮ್ಮ ಮನೆಗೆ ಕ್ಯಾಂಡಲ್ ಇದ್ದಿದ್ದಿಲ್ಲ. ಹಾಗಾಗಿ ಅಂಗಡಿಗೆ ಹೋಗಿ ತೊಗೊಂಬ ಅಂದ. ಅಂಗಡಿ ಏನು ಭಾಳ ದೂರ ಇಲ್ಲ, ನಮ್ಮ ಮನೆ ಬಾಜು ಇಲ್ಲೇ ಐತೆ ನೋಡ್ರಿ. ಆಂಟಿ ಕ್ಯಾಂಡಲ್ ಐತ್ರಿ? ಹಾಂ ಒಂದು ಕ್ಯಾಂಡಲ್ ಕೊಡ್ರಿ. ಥ್ಯಾಂಕ್ ಯು. ಹಾಂ ಇಟ್ಟಂಗಿ? ಹಾಂ ಇಲ್ಲೇ ಅದಾವ. ಇವ ನೋಡ್ರಿ ನಮ್ಮ ತಮ್ಮ ಎಷ್ಟು ತಲೆ ಕೆಡ್ಸ್ಕೊಂಡಾನಂದ್ರೆ ಇಷ್ಟು ಇವ ತಲೆ ಕೆಡ್ಸ್ಕೊಂಡಿದ್ದ ಯಾವತ್ತೂ ನೋಡಿಲ್ಲ. ಫೈನಲ್ ಎಕ್ಸಾಮ್ಸಿಗೂ ಇಷ್ಟು ತಲೆ ಕೆಡ್ಸ್ಕೊಂಡಿದ್ದು ನಾ ನೋಡಿಲ್ಲ. ಅಷ್ಟು ಗಣಪತಿ ಡೆಕೋರೇಷನ್ಗೆ ತಲೆ ಕೆಡ್ಸ್ಕೊಂಡಾನ. ಮಾಡ್ತೇನೆ ಬೆಲ್ ಕಟ್ಟಬೇಕು. ಈ ಚಾಕು ನೋಡ್ರಿ ವೆಜಿಟೇಬಲ್ಸ್ ಕಟ್ ಮಾಡಕ್ಕಂತ ಹೇಳಿ ಮೊನ್ನೆರ ಹೊಸ ತೊಗೊಂಡ್ವಿ. ಆಗಲೇ ಇದ್ರದ್ದು ಈ ಹಾಲತ್ ಮಾಡಿಟ್ವಿ. ನಮ್ಮ ಕೈನೂ ನೋಡ್ರಿ ಹೆಂಗಾಗ್ಯಾವ. ಈಗ ಟೈಮ್ ರಾತ್ರಿ 3 ಗಂಟೆ ಆಗೈತಿ. ಮಲ್ಕೋಬೇಕು, ನಿದ್ದೆ ಭಾಳ ಬರತೈತಿ. 80% ವರ್ಕ್ ಆಗೈತ್ರಿ. ಇನ್ನು 20% ಏನೈತಿಲ್ಲ ಅದು ನಾಳೆ ಬೆಳಿಗ್ಗೆ ಸ್ವಲ್ಪ ಜಲ್ದಿ ಇದ್ದು ಮಾಡ್ತೀವಿ ಅಂತ. ಓಕೆ ನೋಡ್ಕೊಂಬಂದ್ರಲ್ಲ. ಸೊ ಅಷ್ಟು ಕ್ಲಿಪ್ಸ್ ತೊಗೊಂಡಿದ್ದೆ ನಾನು ನಿನ್ನೆ ರಾತ್ರಿ ಡೆಕೋರೇಷನದ್ದು. ಈಗ ನಮ್ದು ಇನ್ನೊಬ್ಬರ ಮಾಮ ಆದ್ರಲ್ಲ ಪ್ರವೀಣ್ ಮಾಮ, ಅವ್ರ ಮನೆಗೆ ಹೊಂಟೇವಿ.
ನಿನ್ನ ಕೋರಿದೆ ಈ ಹಗಲು ಇರುಳು ನಿನ್ನ ಬಯಸಿದೆ ಮರೆಯದ ಮನದಾಳದ ಕಿವಿ ಮಾತನು ನೀ ಕೇಳ ಮಾಡೋದ್ಲಿ ಇದಾಗುತ್ತೆ ಸ್ವಲ್ಪ ರೀ ಇಲ್ಲಿ ಪುಟ್ಟ ನಮ್ಮ ಮಾಮ ಮನೆಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಅಜ್ಜ ಅಂದರೆ ನಮ್ಮ ಮಮ್ಮಿನ ಪಪ್ಪನ ಅಣ್ಣನ ಮನೆಗೆ ಬಂದಿದ್ವಿ. ಇಲ್ಲೂ ಅವ್ರ ಗಣೇಶನ ನಾವು ನೋಡಕ್ಕೆ ಬಂದಿದ್ವಿ. ಇದು ನೋಡ್ರಿ, ಇದು ಪೂರಾ ಬಿಲ್ಡಿಂಗ್ ಇದು ಏನೈತಲ್ಲ ಮನೆ, ಇದು ನಮ್ಮ ಅಜ್ಜ ಅಜ್ಜಿದು ಅಂದ್ರೆ ನಮ್ಮ ಮಮ್ಮಿದು ಪಪ್ಪ ಮಮ್ಮಿದು. ಇಲ್ಲಿ ನಮ್ದು ಭಾಳ ಅಂದ್ರೆ ಭಾಳ ಮೆಮರೀಸ್ ಅದಾವ. ಯಾಕಂದ್ರೆ ನಾವು ಸಣ್ಣವ್ರು ಇರ್ತಾಗ ಇಲ್ಲೇ ಭಾಳ ಟೈಮ್ ಸ್ಪೆಂಡ್ ಮಾಡೀವಿ. ಬಟ್ ಈಗ ಅವ್ರಿಲ್ಲ, ಹಾಗಾಗಿ ಈ ಮನೆಯೊಳಗೆ ನಮ್ಗಂತೂ ಈಗ ಇರೋಕ್ಕಾಗೋದಿಲ್ಲ. ಯಾಕಂದ್ರೆ ಈಗ ಬಾಡಿಗೆ ಕೊಟ್ಬಿಟ್ಟಾರ ಅದನ್ನು. ಸೊ ಈಗ ಬಂದು ರೀಚ್ ಆದ್ವಿ ನೋಡ್ರಿ ನಮ್ಮ ಪ್ರವೀಣ್ ಮಾಮ ಮನೆಗೆ. ಒಂದೇ ಮಾತ್ರ ಹೇಳೇನಿಲ್ಲ ಇಬ್ರು ಪಡೆ ಸ್ವಲ್ಪ ಹೇಳ್ತಿಲ್ಲ ಈಗೆಲ್ಲ ಕೊಟ್ಟು ಕಳಿಸ್ರಿ. ನಾಳೆ ಬಿಲ್ ತೊಗೊಂಬರ್ರಿ ಅಂದ. ಹೊರಗೋಗ್ರಿ. नए रास्ते नहीं कुछ आदतें वही कोई ख्वाहिशें नहीं बने साजिशें कहीं है ना मंजिलें वही तेरे बिन ये बेबसी कुछ बातें अनकही सारी रातें यूं कटी थे वो रास्ते वही पर बारिशें नहीं उसे ढूंढते अब One eternity later. ರಾತ್ರಿ ಭಾಳ ಟೈಮ್ ಆಗೈತಿ ಅಂಥೇಳಿ ನಾವು ಮನೆಗೆ ಹೊಂಟು ನಿಂತಿದ್ವಿ. ಬಟ್ ನಮ್ಮ ಮಾಮಿ ಇಲ್ಲ ಊಟ ಮಾಡ್ಕೊಂಡು ಹೋಗ್ರಿ ಅಂತಂದಿದ್ದಕ್ಕೆ ಊಟ ಮಾಡ್ಕೊಂಡು ಹೊಂಟಿದ್ವಿ. ಮೆನು ಸೇಮ್ ಐತಿ, ನಮ್ಮಲ್ಲಿ ಏನು ಮಾಡಿದ್ರಲ್ಲ ಅದ ಮೆನು ಐತಿ. ನನಗಷ್ಟು ಹೊಟ್ಟೆ ಹಸು ಇರಲಿಲ್ಲ, ಹಾಗಾಗಿ ನಾ ಬರೋ ಗುದ್ಗುನ್ ಹೋಗಿ ಅಷ್ಟ ತಿನ್ನತ್ತಿದ್ದೆ. A few moments later. ನಾವು ಹೋಗೋ ದಾರಿ ಒಳಗೆ ಇಲ್ಲಿ ಹೆಬ್ಬಾಳಾಕ್ಷಿ ಗಣಪತಿ ಹತ್ತೈತಿ, ಅದನ್ನು ನೋಡಕ್ಕಂತ ಹೇಳಿ ಬಂದಿದ್ವಿ. ಪ್ರತಿ ವರ್ಷ ದೊಡ್ಡದು ಚಂದದ ಇಟ್ಟಿರ್ತಾರೆ. ಈ ಸಲನೂ ಫಾರ್ ಶೋರ್ ದೊಡ್ಡದು ಚಂದದ ಇರ್ತೈತಿ ಅಂತ ನೋಡೋಂಬರ್ರಿ ಈ ವರ್ಷದ ಗಣಪತಿ ಹೆಂಗೈತಿ ಅಂತ ಹೇಳಿ. ಗಣಪತಿದ ಆಶೀರ್ವಾದ ತಗೊಂಡು ಈಗ ನಾವು ನಮ್ಮ ಮನೆ ಕಡೆ ಹೊಂಟ್ವಿ. ನಮ್ಮ ಮಾಮಿಗೆ ವಸಂತ ಮಾಮಿಗೆ ಐಸ್ ಕ್ರೀಮ್ ತಿನ್ನೋಂಗಾಗಿತ್ತಂತ, ಹಾಗಾಗಿ ನಮ್ಮ ತಮ್ಮ ಇಲ್ಲೇ ಟೋಲ್ನಾಕ ಶೆಲ್ ಕಡೆ ನಿಲ್ಸಿದ್ದ. ಇಲ್ಲ ನಿನ್ನ ಹೆಂಗೋ ಏನೈತಿ ಕೋನ್ ಕೋಣ ಕೋನ್ ಒಳಗೆ ಯಾವ್ಯಾವ ಅದಾವ? ಪಿಸ್ತಾ ನೋಡ್ಬಾ ಇಲ್ಲೇ ಇತ್ತು. ಪಿಸ್ತಾ ತುಂಬಾರ ಅವಾಗ ಪಿಸ್ತಾ ತುಂಬ ಮತ್ತೇನು ಬರಲಿ. ನಮ್ಮ ಮಾಮಿ ಇಲ್ಲೇ ಕುಂತಲ್ಲೇ ಕೊರಿಯಾದವ್ರಿಗೆ ಮದ್ವೆ ಆಗ್ರಿ ಅಂದ್ರ ಯಾಕ ಗೊತ್ತಿಲ್ಲ. ಮಾಮಿ ಅವ್ರನ್ರಿ ಹೆಣ್ಮಕ್ಳ ಗಟ್ಲೆ ಕಾಣ್ತಿರ್ತಾರ ಅವ್ರ. ಅಲ್ಲ ಮತ್ತೆ ಎಲ್ಲಾರು ಹುಚ್ಚಿಡೈತಿ ಕೇಡ್ರವ ಅಂತೇಳಿ ಎಲ್ಲಾರು ಹುಡುಗರು ನನಗೂ ಹುಚ್ಚಿಡ್ಸಾತಿರಿ ಒಟ್ಟ ನೋಡ್ದಂಗ ಏನಿಲ್ಲ. ನಾವು ನೋಡಿದ್ದಂತದ ಮದ್ವೆ ಆಗೋದು ಅಚ್ಚ ಕನ್ನಡದ ಉತ್ತರ ಕರ್ನಾಟಕ ಹುಡುಗ ನೀವ ನೋಡ್ರಿ ಇಷ್ಟ ಆದ್ರಷ್ಟ ಮದ್ವೆ ಆಗೋದಿಲ್ಲ ಅಂದ್ರಿಲ್ಲ. ಬಾಯಿಗೆ ಟೈಮ್ ಆಗದ ಸಾಕು ಗೊತ್ತಾಗ ಚಾಕ್ಲೇಟ್ ಅಂತೀವಿ ಇದ್ಯಾರ್ದು. A few moments later. ಆ್ಯಕ್ಚುಲಿ ನಾನು ನಿಮಗೆ ಎಲ್ಲರಿಗೂ ಸ್ಟಾರ್ಟಿಂಗ್ ವಿಶ್ ಮಾಡೋದು ನೆನಪು ಹರಿದೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಹ್ಯಾಪಿ ಗಣೇಶ ಚತುರ್ಥಿ. ಇವತ್ತಿನ ಡೇ ನಾವು ಹೆಂಗೆ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳಿ ನಿಮಗೆ ತೋರಿಸಿದ್ವಿ. ನಾವು ಪ್ರತಿ ವರ್ಷ ನಮ್ಮ ಅಜ್ಜಿ ಮನೆ ಒಳಗೆ ಸೆಲೆಬ್ರೇಟ್ ಮಾಡ್ತಿದ್ವಿ. ಅಂದ್ರೆ
ನಮ್ಮ ಮಮ್ಮಿ ಮನೆ ಒಳಗೆ ಅವ್ರು ತೀರ್ಕೊಂಡ ಮೇಲೆ ನಮ್ಮ ಮಾಮ ಮನೆ ಒಳಗೆ ಸೆಲೆಬ್ರೇಟ್ ಮಾಡ್ತಿದ್ವಿ. ಬಟ್ ಈ ಸಲ ನಮ್ಮದು ಹೊಸ ಮನೆ ಆಗೈತೆ ಅಂತ ಹೇಳಿ ಫಸ್ಟ್ ಟೈಮ್ ಗಣೇಶನ ನಾವು ನಮ್ಮ ಮನೆ ಒಳಗೆ ಕೂಡಿಸಿದ್ವಿ. ನಮಗಂತೂ ಎಲ್ಲರಿಗೂ ಭಾಳ ಖುಷಿ ಆಗತೈತಿ ನಮ್ಮ ಮನೆಗೂ ಗಣಪ ಬಂದ ಅಂತ ಹೇಳಿ. ಹಾಗಾಗಿ ಈ ವಿಡಿಯೋ ಅಂದರೆ ನಾನು ಫಸ್ಟ್ ಇದು ಪಾರ್ಟ್ 1 ವಿಡಿಯೋ ನಾ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ. ಯಾರ್ಯಾರಿಗೆ ಇಷ್ಟ ಆಗೈತಿ ಅವರ ಲೈಕ್ ಶೇರ್ ಕಮೆಂಟ್ ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಸಬ್ಸ್ಕ್ರೈಬು ಮಾಡಿರಿ. ಹಂಗಾರೆ ಬರ್ರಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಮತ್ತೆ ಸಿಗೋಣ ಪಾರ್ಟ್ 2 ವ್ಲಾಗ್ ಒಳಗೆ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್ ಆ್ಯಂಡ್ ಕೀಪ್ ವೈಬಿಂಗ್.